ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಸ್ನೇಹಿತರೆ, ಇವತ್ತು ಬೆಂಗಳೂರಿಂದ 60 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂಥ ಒಂದು ವೆರಿ ಇಂಟ್ರೆಸ್ಟಿಂಗ್ ಪ್ಲೇಸ್ ನ ಇವತ್ತು ಎಕ್ಸ್ಪ್ಲೋರ್ ಮಾಡೋಣ. ಅದುವೇ ದೇವರಾಯನ ದುರ್ಗ ಅಂತ ಹೇಳ್ಬೋದು. ಸ್ನೇಹಿತರೆ, ಬನ್ನಿ ಈ ಜಾಗವನ್ನು ಎಕ್ಸ್ಪ್ಲೋರ್ ಮಾಡೋಣ. ಹೇಗಿದೆ ಅಂತ ನಿಮಗೆ ನಾನು ತೋರಿಸ್ತೀನಿ. ಸ್ನೇಹಿತರೆ, ಇದು ತುಮಕೂರಿಂದ 16 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ವಿಶೇಷವಾದ ದೇವರಾಯನ ದುರ್ಗ ಈ ಪ್ಲೇಸ್ ಹೆಸರು. ನಾವು ವರುಣಹಳ್ಳಿ ಮಹಾಲಕ್ಷ್ಮಿ ಟೆಂಪಲ್ ಹೋಗಬೇಕಾದ್ರೆ ಮಧ್ಯದಲ್ಲಿ ಮುಂಚೆನೇ ಸಿಗ್ತಕ್ಕಂಥ ಈ ಒಂದು ವೆರಿ ಇಂಟ್ರೆಸ್ಟಿಂಗ್ ಎಕ್ಸ್ಪ್ಲೋರಿಂಗ್ ಜಾಗ ಅಂತ ಹೇಳ್ತೀನಿ. ಸ್ನೇಹಿತರೆ, ಈ ಜಾಗನ ನಾನು ಎಕ್ಸ್ಪ್ಲೋರ್ ಮಾಡಿದ್ದು ನಿಮ್ಮ ಮುಂದೆ ಇವತ್ತು ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ಹಾಗೆ ಈ ವಿಡಿಯೋದಲ್ಲಿ ಬರ್ತಕ್ಕಂಥ ಒಂದು ಡ್ರೋನ್ ವ್ಯೂ ನೀವು ಇವಾಗ ನೋಡಿದರೆ ಅಷ್ಟೇ ಕ್ಲೀನ್ ಆ್ಯಂಡ್ ಅಷ್ಟೇ ಚೆನ್ನಾಗಿರ್ತಕ್ಕಂಥ ನಮಗೆ ರೋಡ್ ಇಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಸ್ನೇಹಿತರೆ, ಇಲ್ಲಿ ಜರ್ನಿ ಮಾಡೋದು ಭಾರಿ ಇಂಟ್ರೆಸ್ಟಿಂಗ್ ಆಗಿತ್ತು, ಒಂದು ವಿಶೇಷ. ಹಾಗಾಗಿ ಈ ಜಾಗವನ್ನು ನಿಮಗೋಸ್ಕರ ನಾನು ತೋರಿಸ್ತಾ ಇದ್ದೀನಿ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅನ್ನುತ್ತಾ ಇದು ಇವತ್ತಿನ ಒಂದು ವಿಶೇಷವಾದ ಒಂದು ಮಾತು ಆಗಿರುತ್ತದೆ, ಗಾದೆ ಮಾತು. ಹಾಗೆ ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಕೆಳಗಡೆ ಭೋಗ ನರಸಿಂಹಸ್ವಾಮಿ, ಮೇಲೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ. ಹೀಗೆ 2 ದೇವಸ್ಥಾನಗಳು ಇಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಸ್ನೇಹಿತರೆ, ಈಗ ನಾವು ಆ ದೇವರಾಯನ ದುರ್ಗಕ್ಕೆ ನಾವು ಇಲ್ಲಿ ರೀಚ್ ಆಗಿದ್ದೀವಿ. ಸ್ನೇಹಿತರೆ, ಇವಾಗ ಮೇಲೆ ನಾವು ಹೋಗಬೇಕಾಗತ್ತೆ. ಇದು ಮೆಟ್ಲಿಂದ ನಡೆದು ಹೋಗಬೇಕಾದ್ರೆ ಈ ದಾರಿಯನ್ನು ನಾವು ಯೂಸ್ ಮಾಡಬೇಕಾಗತ್ತೆ. ಸ್ನೇಹಿತರೆ, ಇಲ್ಲಿ ಬೈಕು ಕೂಡ ಹೋಗ್ಬೋದು. ನೋಡಿ, ಇದು ಬೆಟ್ಟದ ಮೇಲಿಂದ ನಮಗೆ ನೋಡಲಿಕ್ಕೆ ಸಿಗ್ತಕ್ಕಂಥದ್ದು ಶ್ರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಹೇಳ್ಬೋದು. ಸ್ನೇಹಿತರೆ, ಬನ್ನಿ ಅಲ್ಲಿ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ. ಇನ್ನೂ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಇದೆ, ಹೇಳೋಣ ಇದರ ಬಗ್ಗೆ. ಇಲ್ಲಿ ಮೊದಲು ನಾವು ಪಾರ್ಕಿಂಗ್ ರೀಚ್ ಆಗಿದ್ದೇವೆ. ಸ್ನೇಹಿತರೆ, ಈಗ ರೀಚ್ ಆದ ಕೂಡಲೇ ನಮಗೆ ಈ ಥರ ಮೆಟ್ಲುಗಳು ನೋಡಲಿಕ್ಕೆ ಸಿಗುತ್ತೆ. ಅಷ್ಟೇ ಕ್ಲೀನ್ ಆ್ಯಂಡ್ ಟೈಡಿ ಆದಂಥ ಒಂದು ವೆರಿ ಕ್ಲೀನ್ ಆ್ಯಂಡ್ ಪವರ್ಫುಲ್ ಪ್ಲೇಸ್ ಅಂತ ಇದಾಗಿರ್ತದೆ. ಸ್ನೇಹಿತರೆ, ಅದುವೇ ದೇವರಾಯನ ದುರ್ಗ ಅಂತ ಹೇಳ್ಬೋದು. ಮೇಲೆ ದೇವರ ದರ್ಶನ ಮಾಡಲಿಕ್ಕೆ ಹೋಗ್ಲಿಕ್ಕೆ ಸಿಗ್ತಕ್ಕಂಥ ಒಂದು ಮೆಟ್ಲುಗಳು ನಮಗೆ ಇಲ್ಲಿ ಸಿಗುತ್ತೆ. ಮಧ್ಯದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ನಮಗೆ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ ಅಂತ ಹೇಳ್ಬೋದು. ಸ್ನೇಹಿತರೆ, ಅದುವೇ ಈ ಆಂಜನೇಯ ಸ್ವಾಮಿ ದೇವಸ್ಥಾನ. ಬನ್ನಿ ಮೇಲೆ ಹೋಗೋಣ. ಈ ದೇವಸ್ಥಾನದ ಬಗ್ಗೆ ಒಂದು ಕಿರು ತುಣುಕವನ್ನು ಹೇಳ್ತೀನಿ. ಸ್ನೇಹಿತರೆ, ಇದು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪ ಅಂತ ಹೇಳ್ಬೋದು. ಸ್ನೇಹಿತರೆ, ಇದನ್ನು ಮೈಸೂರು ರಾಜ ಕಾಂತಿರಾವ್ ನರಸರಾಜ್ ಅವರು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ಬೋದು. ನೋಡಿ, ಹಳೆಯ ಪುರಾತನ ಕಾಲದ ಒಂದು ಈ ದೇವಸ್ಥಾನ ಇದಾಗಿರ್ತದೆ. ಹಾಗೆ ತುಮಕೂರು 41 ಮತ್ತು 42 ಶಾಸನಗಳಲ್ಲಿ ಆವರಣ ಮತ್ತು ಗೋಪುರವನ್ನು 1858ರಲ್ಲಿ ಶ್ರೀ ಮೈಸೂರು ರಾಜ ಕೃಷ್ಣರಾಜ ಒಡೆಯರ್ ಅವರು ಇದನ್ನು ದುರಸ್ತಿ ಮಾಡಿದ್ದಾರೆ ಅಂತ ಹೇಳ್ಬೋದು. ನೋಡಿ, ಮೇಲಿಂದ ಈ ದೇವರಾಯನ ದುರ್ಗ ಹೇಗೆ ನಮಗೆ ನೋಡಲಿಕ್ಕೆ ಸಿಗುತ್ತಂತೆ ನಮಗೆ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಇದು ದೇವಸ್ಥಾನದ ಎಂಟ್ರಿ ಆಗಿರ್ತದೆ. ಸ್ನೇಹಿತರೆ, ದೇವಸ್ಥಾನ ಬಾಗಿಲು ತೆರೆಯುವ ಟೈಮ್ ಬಂದ್ಬಿಟ್ಟು ಮುಂಜಾನೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಮಾತ್ರ. ದಯವಿಟ್ಟು ನೀವೇನಾರ ವಿಸಿಟ್ ಮಾಡಬೇಕಂದಿದ್ರೆ ಈ ಟೈಮನ್ನು ನೀವು ಮ್ಯಾಚ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಸ್ನೇಹಿತರೆ, ಮತ್ತೆ ಇನ್ನೂ ತುಂಬಾ ಇದರ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನೋಡಿ, ಇವಾಗ ಅರ್ಚಕರು ಬಂದ ಮೇಲೆ ನಾವೆಲ್ಲರೂ ಅಲ್ಲಿ ಹೋಗ್ಲಿಕ್ಕೆ ಶುರುವಾಗಿದ್ದು ಒಂದು ವಿಶೇಷ. ಈ ವಿಡಿಯೋದಲ್ಲಿ ನನ್ನ ಜೊತೆ ನನಗೆ ಸ್ನೇಹಿತರಾದಂಥ ಅಲ್ಲಿ ನಿತಿನ್ ಅವರು ಕೂಡ ನಮಗೆ ಯೂಟ್ಯೂಬರ್ ಅಲ್ಲಿ ಪರಿಚಯ ಆಗಿದ್ದು ಒಂದು ವಿಶೇಷವಾಗಿ ಅನುಭವವಾಗಿತ್ತು. ಹಾಗೆ ಇಲ್ಲಿ ಕೆಳಗಡೆ ಭೋಗ ನರಸಿಂಹ ದೇವಸ್ಥಾನ ಇದೆ, ಬೆಟ್ಟದ ಸ್ಥಳದಲ್ಲಿದೆ. ಮತ್ತೆ ಮೇಲೆ ಯೋಗ ನರಸಿಂಹ ದೇವಸ್ಥಾನ ಇದೆ. 3ನೇ ಎತ್ತರದ ನಿಲ್ದಾಣಗಳಲ್ಲಿ ಪೂರ್ವಕ್ಕೆ ಎದುರಾಗಿ ನರಸಿಂಹ ದೇವಸ್ಥಾನ ಕುಂಭ ಎಂದು ಕರೀತಾರೆ. ಸ್ನೇಹಿತರೆ, ನೋಡಿ, ಇಲ್ಲಿ ಒಂದು ವಿಶೇಷವಾದ ಅತಿಥಿಗಳನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ಇಲ್ಲಿ ನಮಗೆ ನೋಡಲಿಕ್ಕೆ ಸಿಕ್ಕಿದ್ದು ಕಲ್ಯಾಣಿ. ನೋಡಿ, ಬೆಟ್ಟದ ತುದಿಯಲ್ಲಿ ಕಲ್ಯಾಣಿ ನೋಡಲಿಕ್ಕೆ ನಮಗೆ ಒಂದು ವಿಶೇಷವಾಗಿತ್ತು.
ಇಲ್ಲಿ ನೀರು ಕೂಡ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗೆ ನಮಗೆ ಇಲ್ಲಿ ಕಲ್ಯಾಣಿ ನೋಡ್ಲಿಕ್ಕೆ ಸಿಗತ್ತೆ ಸ್ನೇಹಿತರೆ. ಬನ್ನಿ ಈ ಕಲ್ಯಾಣಿನ ನೋಡೋಣ, ಹಾಗೆ ಎಕ್ಸ್ಪ್ಲೋರ್ ಮಾಡೋಣ. ಮೇಲೆ ನೋಡಿದ್ರಲ್ಲ ದೇವಸ್ಥಾನ ನೋಡಿ, ಕಲ್ಯಾಣಿಯಲ್ಲಿ ನಾವು ಕೂಡ ತೀರ್ಥ ಅಭಿಷೇಕ ಮಾಡಿದ್ದು ಒಂದು ವಿಶೇಷವಾಗಿತ್ತು. ಸ್ನೇಹಿತರೆ, ಇಲ್ಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಶ್ರೀಯುತ ಹನುಮಂತರಾಯರು ಭಗವಾನ ಪ್ರೇರಣೆಯಿಂದ ಈ ದೇವಸ್ಥಾನ ಕಟ್ಟಿದ್ದು ಒಂದು ವಿಶೇಷ. ಹಾಗೆ ಅಲ್ಲಿ ನಮಗೆ ನೋಡ್ಲಿಕ್ಕೆ ಒಂದು ಸಿಕ್ಕಿರೋದು ಒಂದು ಅಪರೂಪದ ಕ್ಷಣವಾಗಿತ್ತು ಅಂತ ಹೇಳ್ಬೋದು. ನೋಡಿ, ಇದುವೇ ಶ್ರೀ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನ ಅಂತ ಹೇಳ್ಬೋದು ಸ್ನೇಹಿತರೆ. ಬನ್ನಿ ಮೇಲೆ ಕರ್ಕೊಂಡು ಹೋಗ್ತೀನಿ, ಒಳಗಡೆ ದೇವಸ್ಥಾನವನ್ನು ಎಕ್ಸ್ಪ್ಲೋರ್ ಮಾಡೋಣ. ಹಾಗೆ ಇದರ ಕ್ಷೇತ್ರದ ಹೆಸರು ಬಂದ್ಬಿಟ್ಟು ಕರಿಗಿರಿ ಕ್ಷೇತ್ರ ಅಂತ ಹೇಳ್ತಾರೆ ಸ್ನೇಹಿತರೆ. ಶ್ರೀ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಿ. ಈ ಸನ್ನಿಧಿಯನ್ನ ಒಳಗಡೆ ಇವಾಗ ಶೃಂಗಾರ ಮಾಡ್ತಾ ಇದ್ದಾರೆ ಅರ್ಚಕರು. ಇದಾದ ಕೂಡಲೇ ನಮಗೆ ದರ್ಶನ ಮಾಡಲಿಕ್ಕೆ ಒಳಗಡೆ ನಮಗೆ ರೆಡಿ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇದಾದ ಕೂಡಲೇ ಬನ್ನಿ ಒಳಗಡೆ ಹೋಗೋಣ. ನೋಡಿ, ಇದು ದ್ವಾರ ಬಾಗಲ ಅಂತ ಹೇಳ್ಬೋದು ಸ್ನೇಹಿತರೆ. ದೇವಸ್ಥಾನದ ವರಾಂಡದಲ್ಲಿ ನೋಡಿ ಇಂಥ ಅದ್ಭುತ ಕ್ಷಣಗಳು ನಮಗೆ ನೋಡಲಿಕ್ಕೆ ಸಿಕ್ಕಿದೆ. ಇಲ್ಲಿ ವಿಶೇಷವಾಗಿತ್ತು ಸ್ನೇಹಿತರೆ. ಇದು ಹಳೆಯ ದೇವಸ್ಥಾನ, ಅಷ್ಟೇ ಅಚ್ಚುಕಟ್ಟಾಗಿರ್ತಕ್ಕಂಥ ಒಂದು ವಿಶೇಷವಾದ ಒಂದು ಎಕ್ಸ್ಪೀರಿಯನ್ಸ್ ನಾವು ಮಾಡಿದ್ದು ಒಂದಾಗಿತ್ತು. ನೋಡಿ, ದೂರದಿಂದ ನೋಡ್ಲಿಕ್ಕೆ ನಮಗೆ ಆ ಬೆಟ್ಟದ ತುತ್ತದಲ್ಲಿ ಕಾಣ್ತಕ್ಕಂಥ ಒಂದು ಶ್ರೀ ಲಕ್ಷ್ಮೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಹೇಳ್ಬೋದು. ಇವತ್ತಿನ ವಿಡಿಯೋದಲ್ಲಿ ನೀವು ಇದನ್ನು ಎಕ್ಸ್ಪ್ಲೋರ್ ಮಾಡಿದ್ರೆ ಅಂದ್ಕೊಡ್ತೀನಿ. ದಯವಿಟ್ಟು ನೀವು ಕೂಡ ಒಂದು ಬಾರಿ ಈ ದೇವರಾಯನ ದುರ್ಗಕ್ಕೂ ದರ್ಶನ ಮಾಡಿ ಮತ್ತೆ ನೀವು ಕೂಡ ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳ್ತೀನಿ. ನೋಡಿ, ಇದು ಡ್ರೋನ್ ವ್ಯೂ ಆಗಿತ್ತು. ಮತ್ತೆ ಸಿಗೋಣ ಒಂದು ನೆಕ್ಸ್ಟ್ ಎಕ್ಸ್ಪ್ಲೋರಿಂಗ್ ವಿಡಿಯೋದಲ್ಲಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ದಯವಿಟ್ಟು ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್ ಕಲ್ಪನಾ ಕಾಂತು ಲೈಫ್ ಸ್ಟೈಲ್ ಅಂತ ಹೇಳ್ತಾ ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್. ಥ್ಯಾಂಕ್ ಯು.